ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಪಿ ಯು ಸಿ ಸೈನ್ಸ್ ನಂತರ ನೀವೇನಾದರೂ ಕ್ರಿಮಿನಾಲಜಿ, ಫಾರೆನ್ಸಿಕ್ಸ್ ಸೈನ್ಸ್ ಲ್ಯಾಬ್ರೇಟ್ರಿ ಒಳಗಡೆ ಮತ್ತು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ರಿಸರ್ಚ್ ಲ್ಯಾಬ್ರೇಟ್ರಿಗಳಲ್ಲಿ ಮತ್ತು ಬಯೋಟೆಕ್ನಾಲಜಿ ಲ್ಯಾಬ್ರೇಟ್ರಿಗಳಲ್ಲಿ ಆ್ಯಸ್ ಅ ಇನ್ವೆಸ್ಟಿಗೇಷನ್ಸ್ ಮತ್ತು ರಿಸರ್ಚ್ ಅಪ್ಲೈಡ್ ಆಗಿ ನೀವೇನಾದರೂ ಜಾಬನ್ನು ಮಾಡಲಿಕ್ಕೆ ಬಯಸಿದರೆ, ಸ್ಪೆಷಲಿ ನೀವು ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಧಾರವಾಡದಲ್ಲಿ, ಅಂದರೆ ಇದು IIT ಒಳಗಡೆ ಅಂದರೆ ಇದರಲ್ಲಿ ಕ್ಯಾಂಪಸಲ್ಲಿ ಬರುವಂಥ ಒಂದು ಯೂನಿವರ್ಸಿಟಿ, ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಇದು. ಇಲ್ಲಿ ನೀವು ಡೈರೆಕ್ಟಾಗಿ ಜಾಬ್ಗಳನ್ನು ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ಈಗಾಗಲೇ ಇದರ ಒಂದು ಮಾಹಿತಿಯನ್ನು ಆಲ್ರೆಡಿ ಕೊಟ್ಟಿದ್ದೆ ನಾನು, ಮತ್ತು ಇದರ ಇನ್ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನಿಮ್ಮಗಳಿಗೆ ಫಾರೆನ್ಸಿಕ್ ಸೈನ್ಸ್ ಆಫ್ಟರ್ ಸೈನ್ಸ್ ಆದ ನಂತರ ನೀವುಗಳು ಮೆಡಿಕಲ್ ಅಲ್ಲಪ್ಪ, ನಾನು ಒಂದು ಏನಪ್ಪ ಅಂದರೆ ಲೈಫ್ ಸೈನ್ಸ್ ಒಳಗಡೆ ಒಂದು ಡಿಫ್ರೆಂಟ್ ಆದಂಥ ಒಂದು ಕೋರ್ಸನ್ನು ಮಾಡಬೇಕು ಅಂತ ಬಯಸಿದರೆ, ಮತ್ತು ನಿಮ್ಮಲ್ಲಿ ರಿಸರ್ಚ್ ಥಿಂಕಿಂಗು ಮತ್ತು ಒಂಥರ ಏನಪ್ಪ ಅಂದರೆ ಇನ್ವೆಸ್ಟಿಗೇಷನ್ಸ್, ನಿಮಗೂ ಕೂಡ ಗೊತ್ತು ಏನಂದರೆ ಈ ಮರ್ಡರ್ಸ್ ಆಗಿರ್ತವೆ ಮತ್ತು ಒಂದಷ್ಟು ಈ ಕೊಲೆ ಪ್ರಕರಣಗಳು ಆದಾಗ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಫಾರೆನ್ಸಿಕ್ ಸೈನ್ಸ್ ಆದವರನ್ನು ಇಲ್ಲಿ ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಸೊ ಆ ಒಂದು ಕೋರ್ಸ್ಗಳನ್ನು ನೀವು ಮಾಡಬೇಕಿತ್ತು ಅಂತಂದರೆ, ಸೊ ಇಲ್ಲಿ IIT ಕ್ಯಾಂಪಸ್ ಒಳಗಡೆ ಇರುವಂತಹ ಧಾರವಾಡದಲ್ಲಿ ಅದು ವಿವಿಧವಾಗಿದ್ದಾವೆ. ಇಂಡಿಯಾದಲ್ಲಿ ಒಂದು 5 ರಿಂದ 6 ಜಾಸ್ತಿ ಇದಾವೆ, ಒಂದು ಅರೌಂಡ್ 10 ಏನಿದಾವಪ್ಪ ಅಂತಂದರೆ ಇದು ಫಾರೆನ್ಸಿಕ್ ಲ್ಯಾಬ್ರೇಟರೀಸ್ ಇರುವ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಇರುವಂಥದ್ದು. ಇಂಡಿಯಾದಲ್ಲೇ ಒಂದು 10 ಇರುವಂಥದ್ದು. ಅದರಲ್ಲಿ ಧಾರವಾಡ ಕೂಡ ಒಂದು. ಅದರ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಕೇಳಿ. ಜೊತೆಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾನೀಗ ಒಂದು ಆಫಿಷಿಯಲ್ ವೆಬ್ಸೈಟ್ ಧಾರವಾಡದ ಯೂನಿವರ್ಸಿಟಿ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಇಲ್ಲಿ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಆದರೆ ನಮ್ಮ ಧಾರವಾಡದ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ, ಧಾರವಾಡ ಯೂನಿವರ್ಸಿಟಿ ಅಂದರೆ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಲ್ಲ, ಇದು ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತ ಬೇರೆಯೇ ಇದೆ. ಅದು IIT ಕ್ಯಾಂಪಸಲ್ಲಿ ಬರುತ್ತೆ. ಇಲ್ಲಿ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗಿದೆ. ನಾನು ಡೈರೆಕ್ಟಾಗಿ ಇಲ್ಲಿ ವಿವಿಧ ಕೋರ್ಸ್ಗಳಿದ್ದಾವೆ. ನಾನು BSc ಅಂದರೆ ಸೈನ್ಸ್ ಆದಮೇಲೆ ಮಾಡುವಂಥ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಿ, BSc ಅಥವಾ MSc ನೀವು ಫಾರೆನ್ಸಿಕ್ ಸೈನ್ಸನ್ನು ಮಾಡಬೇಕಂತಂದರೆ ಇಲ್ಲಿ ಬೇಕಾಗಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀಡ್ ಏನಿದೆ ಅಂತ ಕ್ವಾಲಿಫಿಕೇಷನು ಪಾಸ್ಡ್ ಆರ್ ಅಪಿಯರ್ಡ್, ಪಾಸ್ ಆಗಿರಬೇಕು ಅಥವಾ ಅಪಿಯರ್ ಆಗಿರಬೇಕು, ಎರಡರಲ್ಲಿ ಒಂದು. 10+2 ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ವಿತ್ ಅಟ್ಲೀಸ್ಟ್ 60% ಪಾಸ್ ಆಗಿರಬೇಕು. ಜನರಲ್, OBC ಮತ್ತು EWSದವರಿಗೆ ಏನಪ್ಪ ಅಂತಂದರೆ ಇಲ್ಲಿ 60% ಒಳಗಡೆ ಪಾಸ್ ಆಗಿರಬೇಕು. ಮತ್ತು 55 ಯಾರಿಗೆ ಅಂತಂದರೆ SC ST ಮತ್ತು PWD ಇದ್ದವರಿಗೆ 55 ಪಾಸ್ ಆಗಿರಬೇಕು. ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ರಿಕ್ವೈರ್ಮೆಂಟ್ ಇರುವಂಥದ್ದು ಸೈನ್ಸ್ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ಏನಾಗಿರ್ಬೇಕಂತಂದರೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ಅಂದರೆ ಆಲ್ ಓವರ್ ಇಂಡಿಯಾ ನ್ಯಾಷನಲ್, ಅಂದರೆ ಟೋಟಲ್ ಒಂದು 10 ರಿಂದ 12 ಯೂನಿವರ್ಸಿಟಿ ಇದ್ದಾವೆ. ಅದರ ಮಧ್ಯದಲ್ಲಿ 10 ರಿಂದ 12 ಯೂನಿವರ್ಸಿಟಿ ಲೆವೆಲಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ನೋಡ್ತಿದ್ದೀವಿ ನಾವು NFAT ಕಂಡಕ್ಟೆಡ್ ಯೂನಿವರ್ಸಿಟಿ ಲೆವೆಲ್ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ನೀವು ಅಟೆಂಡ್ ಆಗಬೇಕಾಗತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬೇಸ್ಡ್ ಏನಿರುತ್ತೆ ಅಂದರೆ ಟೆಸ್ಟ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಇರುತ್ತೆ. ಆಯಿತಾ? ಇದು ಕ್ವಾಲಿಫಿಕೇಷನ್ ಅದು ನಮಗೇನು ಬೇಕು ರಿಕ್ವೈರ್ಮೆಂಟು ನೋಡಿ. ಇಲ್ಲಿ ಎಲ್ಲಿದೆ ಅಂತಂದರೆ ಇದು ಎಷ್ಟು ವರ್ಷದ ಕೋರ್ಸ್ ಅಂದರೆ 5 ವರ್ಷದ ಕೋರ್ಸು, 5 years ಡ್ಯೂರೇಷನ್ ಇರುವಂಥ ಕೋರ್ಸು BSc MSc. ಸೊ ಅಂದರೆ BSc ಅಂದರೆ ಆ್ಯಂಡ್ MSc ಇನ್ಕ್ಲೂಡಿಂಗ್ ಇರುವಂಥದ್ದು. BSc ಮತ್ತು MSc ಸೇರಿಸಿ 5 ವರ್ಷ ಇರುವಂಥದ್ದು. ಅದಾದ ನಂತರ ಇಲ್ಲಿ ಏನಂದರೆ ಫೀಸ್ ನೋಡಿ, ಪರ್ ಸೆಮಿಸ್ಟ್ರಿಗೆ ನಮ್ಮ ಧಾರವಾಡದಲ್ಲಿ ಇದೆ. ಇದು 60 ಸೀಟುಗಳಿದ್ದಾವೆ. ಇಲ್ಲಿ ಪರ್ ಸೆಮಿಸ್ಟರ್ 65,000 ರೂಪಾಯಿ ಫೀಸ್ ಇದೆ. ಹೈಲಿ ಫೀಸ್ ಇದೆ. ಸೊ ಫೀಸ್ ಮಾತ್ರ 65,000 ರೂಪಾಯಿ ಇದೆ. ಸೊ 65,000 ರೂಪಾಯಿ ಪರ್ ಸೆಮಿಸ್ಟರ್ ಫೀಸ್ ಇರುವಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ 60 ಸೀಟುಗಳಿದ್ದಾವೆ. ಇದು BSc MSc ಫಾರೆನ್ಸಿಕ್ ಸೈನ್ಸಿಗೆ ಬರುವಂಥದ್ದು. ನೆಕ್ಸ್ಟ್ ರೀ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಇಲ್ಲಿ MSc ಕೋರ್ಸ್ಗಳು ಜಾಸ್ತಿ ಇರೋದು. ಆದರೆ ಇಲ್ಲಿ ನಿಮಗೆ BSc ಮಿನಿಮಮ್ ಬರೀ BScನ ನಾವು ಮಾಡ್ಕೋಬೇಕಂದ್ರೆ 3 ವರ್ಷ ಮಾಡಬೇಕಾಗತ್ತೆ. ಇಲ್ಲ ನಾ BSc MSc ಎರಡೂ ಕೂಡ ಮಾಡ್ತೀನಿ ಅಂತಂದರೆ ನೀವು 5 ವರ್ಷ ಇಂಟಿಗ್ರೇಟೆಡ್ ಅಂತ ಕರಿತೀವಿ. ಇಲ್ಲಿ 2 ಇದಾವೆ. ನೀವು ಇಲ್ಲಪ್ಪ ನಾನು ಬರೀ ಜಸ್ಟ್ BSc ಅಂದರೆ ನೀವು BSc ಹಿಸ್ಟ್ರಿ ಮಾತ್ರ ಮಾಡ್ಕೋಬೋದು. ಇಲ್ಲ ನಾನು BSc MSc ಎರಡೂ ಕೂಡ ಮಾಡ್ತೀನಿ ಅಂದರೆ ಟೋಟಲ್ 5 ವರ್ಷ ನೀವು ಇಲ್ಲಿ ಮಾಡಬೇಕಾಗತ್ತೆ. ಪರ್ ಸೆಮಿಸ್ಟರ್ 65,000 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಆದರೆ ಇದು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದಾವೆ. ಇನ್ನೊಂದಿದೆ ನೋಡಿ, ಡಿಪ್ಲೊಮಾ ಸರ್ಟಿಫಿಕೇಟ್ ಇದೆ ಇಲ್ಲಿ. ಸೊ ಡಿಪ್ಲೊಮಾ ಸರ್ಟಿಫಿಕೇಟ್ ಏನಂದರೆ 6 ತಿಂಗಳದ ಕೋರ್ಸ್ ಇದೆ.
ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಕ್ರೈಮ್ ಸೈನ್ಸ್ ಓಕೆ ಕ್ರೈಮ್ ಸೀನ್ ಮ್ಯಾನೇಜ್ಮೆಂಟ್ ಅಂತ 6 ತಿಂಗಳದ್ದು ಕೋರ್ಸ್ ಇದೆ. ಇಲ್ಲಿ ಕೂಡ ಏನಂತಂದರೆ ಇಲ್ಲಿ 35,000 ರೂಪಾಯಿ ಪರ್ ಸೆಮಿಸ್ಟರ್ ಧಾರವಾಡ ಜಿಲ್ಲೆಯಲ್ಲಿರುವಂಥದ್ದು. ಇಲ್ಲಿ ಕೂಡ ಏನಾಗಿರಬೇಕು ಕ್ವಾಲಿಫಿಕೇಷನ್ ಅಂತಂದರೆ ಗ್ರ್ಯಾಜುಯೇಷನ್ ವಿತ್ ಸೈನ್ಸ್ ಆಗಿರಬೇಕು. BSc ಎನಿ ಗ್ರ್ಯಾಜುಯೇಷನ್ ಆದವ್ರಿಗೆ ಇದು ಬರುತ್ತೆ 6 ಸರ್ಟಿಫಿಕೇಟ್ ಕೋರ್ಸ್. ನೆಕ್ಸ್ಟ್ ನಮ್ಮ ಧಾರವಾಡ ಜಿಲ್ಲೆ ಇರುವಂಥ ಮತ್ತು ಕೋರ್ಸ್ ಯಾವುದಾವು ನೋಡೋದಾದರೆ ಒಂದೊಂದಾಗಿ ಇಲ್ಲಿ ತುಂಬ ಕಡಿಮೆ ಇದಾವೆ ರೀ. ಆದರೂ ಕೂಡ ನಾವು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದಾನೆ ಅಂದರೆ ನಿಮಗೆ ಒಂದು ಚಾಯ್ಸ್ ಆಗುತ್ತೆ ಯಾವ ಕೋರ್ಸ್ಗಳು ನಾವು ಇಲ್ಲಿ ಮಾಡ್ಬೋದು ಅಂತೇಳಿ. ಫಾರೆನ್ಸಿಕ್ ಸೈನ್ಸ್ ಅಂತ ನೀವು ಕಾಮನಾಗಿ ಮಾಡಿರಿ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಧಾರವಾಡದಲ್ಲಿ ನೋಡಿರಿ, ನೀವೇನಾದರೂ BTech ಮಾಡ್ತೀನಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ ಒಳಗಡೆ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ನಿಮಗೆ ಆಪ್ಷನ್ ಇದೆ. ಓಕೆ, ಏನಂದರೆ ಇಲ್ಲಿ ನೀವು JEE ಮೇನ್ ಅದರಲ್ಲಿ ಪಾಸಾಗಿರಬೇಕು. JEE ಮತ್ತು ಇಲ್ಲಿ ಕೇಳ್ತಾ ಇರುವಂಥದ್ದು. ಓಕೆ, ನೆಕ್ಸ್ಟ್ ಕೋರ್ಸು ಓಕೆ MSc ಲೆವೆಲೇ ಜಾಸ್ತಿ ಇರೋದು. MSc ಅಂದರೆ BSc ಗ್ರ್ಯಾಜುಯೇಷನ್ ಆಗಿರಬೇಕು ಅಂಥ ಕೋರ್ಸ್ ಜಾಸ್ತಿ ಇರೋದು. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಇಲ್ಲ ಗಾಂಧಿನಗರ ದಿಲ್ಲಿ ಓಕೆ ಅಲ್ಲಿ ಜಾಸ್ತಿ ಇರುವಂಥದ್ದು. ಧಾರವಾಡ ಜಿಲ್ಲೆಯಲ್ಲಿದು ಈಗ ಹೊಸದಾಗಿ ಆಗಿದೆ. ಇದು ಈಗ ಒಂದು 3 ಇಯರ್ ಮೇಲೆ ಅರೌಂಡ್ 3 ಇಯರ್ ಆಯ್ತು ಈಗ ಸ್ಟಾರ್ಟ್ ಆಗಿ ಈ ಯೂನಿವರ್ಸಿಟಿಯಲ್ಲಿ. ಓಕೆ, ಇಷ್ಟೇ ಕಾಣಿಸ್ತಾ ಇರೋದು ಏನಪ್ಪ ಅಂತಂದರೆ ಧಾರವಾಡ ಜಿಲ್ಲೆಯಲ್ಲಿರುವಂಥದ್ದು ಇಷ್ಟೇ. ಅಂದರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿದು BSc ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ಇವಾಗ ಅಪ್ಲಿಕೇಶನ್ ಹಾಕಲಿಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಯಾವೆಲ್ಲ ಡೇಟ್ ಇದ್ದಾವೆ ಇಲ್ಲಿ. ಒಂದನೇದು ಈಗ 18ನೇ ತಾರೀಕಿಗೆ ಮಾರ್ಚಿಗೆ ಸ್ಟಾರ್ಟ್ ಆಗಿದೆ. ಮತ್ತು ಇದು ಲಾಸ್ಟ್ ಡೇಟ್ ನೋಡಿ, ಲಾಸ್ಟ್ ಡೇಟ್ 5/5ಕ್ಕೆ ಮುಗಿಯುತ್ತೆ. ಅಂದರೆ ಮೇ 5ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಡೇಟ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಟೈಮ್ ಇದೆ, ಇವತ್ತು ಹಾಕ್ಬೋದು ನೀವು. ನೆಕ್ಸ್ಟು ಟೆಸ್ಟ್ ನೋಡಿ, ಜೂನ್ 7 ಮತ್ತು 8ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ. ಏನಪ್ಪ ಅಂದರೆ ಇದು ನ್ಯಾಷನಲ್ ಫಾರೆನ್ಸಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಅಲ್ಲೇ ಯೂನಿವರ್ಸಿಟಿಗಳೇ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದು ಸೆಂಟರ್ ಕೊಡ್ಬೋದು. 7 ಮತ್ತು 8ನೇ ತಾರೀಕಿಗೆ ಇದೆ. ನೆಕ್ಸ್ಟು ಡಿಕ್ಲರೇಷನ್ ಆಫ್ ಮೆರಿಟ್ ಲಿಸ್ಟ್ 23 ಜೂನಕ್ಕೆ ಮೆರಿಟ್ ಲಿಸ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ. ಅದಾನಂತರ 30 ಜೂನಕ್ಕೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮಾಡ್ತಾರೆ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ. ನೆಕ್ಸ್ಟು ಸೀಟ್ ಕನ್ಫರ್ಮೇಷನ್ ಮಾಡಲಿಕ್ಕೆ 1ನೇ ತಾರೀಕಿಂದ 8ನೇ ತಾರೀಕು ತನಕ ಟೆಂಟೇಟಿವ್ ಡೇಟನ್ನು ಕೊಡ್ತಾರೆ. ಫಸ್ಟ್ ರೌಂಡದ್ದು ಸೀಟ್ ನೀವು ಕನ್ಫರ್ಮೇಷನ್ ನೀವು ಮಾಡಲಿಕ್ಕೆ ನೀವು ಹೋಗ್ತಿರೋ ಅಂತೇಳಿ. ಅದಾದಮೇಲೆ 11ನೇ ತಾರೀಕಿಗೆ ಜುಲೈಗೆ, ಇದು ಜುಲೈ ತನಕ ನಡೀತದೆ. ಜುಲೈ 1ರಿಂದ 8ನೇ ತಾರೀಕಿಗೆ ಟೈಮ್ ಕೊಡ್ತಾರೆ. ಜುಲೈ 11ಕ್ಕೆ 2ನೇ ರೌಂಡ್ ಮಾಡ್ತಾರೆ. ಮತ್ತು ಕನ್ಫರ್ಮೇಷನ್ ಮಾಡಲಿಕ್ಕೆ 12ರಿಂದ 18. ಮತ್ತು ಕಾಮನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಕ್ಕೆ ಜುಲೈ 22ರಿಂದ ಕಾಲೇಜ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಟೈಮ್ ಟೇಬಲ್. ಇದು ಏನಂದರೆ ಅಡ್ಮಿಷನ್ ಆಗಲಿಕ್ಕೆ ಒಂದು ಕ್ಯಾಲೆಂಡರ್ ಇವೆಂಟ್ ಅಂತ ಕರಿತೀವಿ. ಸೊ ಇವಾಗ ನಾವು ಅಪ್ಲಿಕೇಶನ್ ಹೋಗಿ ಎಲ್ಲಿ ಹಾಕಬೇಕು, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಅಡ್ಮಿಷನ್ ಓಪನ್ ಅಂತಿದೆ. ಇಲ್ಲಿ ನೀವು ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಇಲ್ಲಿ ಹೋಗ್ಬೇಕು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ನೀವು ಅಪ್ಲೈ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿರಿ, ಆನ್ಲೈನ್ ಅಡ್ಮಿಷನ್ ಪೋರ್ಟಲ್ ಅಂತ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಇಲ್ಲಿ ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಡ್ಮಿಷನ್ ಪೋರ್ಟಲ್, ವೆಲ್ಕಮ್ ಟು ಅಡ್ಮಿಷನ್ ಪೋರ್ಟಲ್ ಅಂತ ಈ ರೀತಿ ಬರುತ್ತೆ. ನೀವು ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡ್ಕೋಬೇಕು. ನಿಮಗೆ ಡೆಮೋ ಬೇಕು ಅಂದ್ರೆ ಇಲ್ಲಿ ಇರುತ್ತೆ ನೋಡಿರಿ, ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಗೈಡ್ ಮಾಡಲಿಕ್ಕೆ ಅಡ್ಮಿಷನ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಕ್ಯಾಲೆಂಡರ್ಗಳನ್ನು ಕೊಟ್ಟಿದ್ದಾರೆ. ಅಡ್ಮಿಷನ್ ಕ್ಯಾಲೆಂಡರ್ನ ಕೊಟ್ಟಿದ್ದಾಗ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಆ ಕ್ಯಾಲೆಂಡರ್ ಇದೆ. ಪ್ರೋಗ್ರಾಮ್ ಇಂಟೆಕ್ಸಿಸ್ ಟೆಸ್ಟ್ ಇದೆ, ಫೀಸ್ ಎಲಿಜಿಬಿಲಿಟಿ ಎಲ್ಲನೂ ಕೂಡ ಇದು ಕೊಟ್ಟಿದ್ದಾರೆ. ಸಿಲೆಬಸ್ ಕೊಟ್ಟಿದ್ದಾರೆ. ಓಕೆನಾ, ಇದೆಲ್ಲ ನೀವು ಇಲ್ಲಿ ನೋಡ್ಕೊಳ್ಬೋದು. ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿ ಏನಂದರೆ ನಿಮಗೆ ಫಸ್ಟಿಗೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಫಾರ್ಮ್ ಹೋಗುತ್ತೆ. ಮುಂದೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಮೇಲೆ ಲಾಗಿನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮತ್ತೊಂದು ಲಿಂಕನ್ನು ಕೊಡ್ತಾರೆ. ಅದ್ರ ಮುಖಾಂತರ ಅಪ್ಲೈ ಮಾಡ್ಕೋಬೋದು ಅಥವಾ ರಿಜಿಸ್ಟ್ರೇಷನ್ ಮಾಡಿ ಕೂಡ ಬಿಡ್ಬೋದು.